ಶ್ರೋತೃಬಾಂಧವೇಭ್ಯಃ ಸರ್ವೇಭ್ಯಃ ಸಂಸ್ಕೃತರಸಮಂಜರಿ ಕಾರ್ಯಕ್ರಮಾರ್ಥಂ ಹಾರ್ದಂ ಸ್ವಾಗತಂ. ಶ್ರೋತೃಗಳೇ, ಇಂದು ಸಂಸ್ಕೃತದ ವಿವಿಧ ಪ್ರಕಾರದ ಒಂದು ಗೀತ ವೈವಿಧ್ಯತೆಯನ್ನು ಪ್ರಸ್ತುತಪಡಿಸೋದಕ್ಕೆ ಒಬ್ಬ ವಿಶೇಷ ಗಾಯಕರು ನಮ್ಮ ಜೊತೆನಲ್ಲಿದ್ದಾರೆ. ಶ್ರೀಮತಿ ಭವಾನಿ ಹೆಗ್ಡೆ ಅಂತ. ಇವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಭವಾನಿ ಹೆಗ್ಡೆ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಸಂಗೀತ ವೈವಿಧ್ಯ ಅಂತ ನಾವು ಒಂದು ಶೀರ್ಷಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೀವು ಸಂಸ್ಕೃತದಲ್ಲಿ ದೇಶಭಕ್ತಿ ಗೀತೆಗಳನ್ನು ಹಾಡ್ತೀರಾ, ಶಿಶುಗೀತೆಗಳನ್ನು ಹಾಡ್ತೀರಾ, ಪರಿಸರ ಗೀತೆಗಳನ್ನು ಹಾಡ್ತೀರಾ. ಸಂಸ್ಕೃತ ಅಂತಂದರೆ ನಮಗೆ ಬೇರೆಯೇ ಕಲ್ಪನೆ ಇದೆ. ಇದು ಬರೀ ಮಹಾಕಾವ್ಯಗಳು ಅಥವಾ ಶ್ಲೋಕಗಳು ಅಥವಾ ಮಂತ್ರಗಳು ಅಂತ ಹೀಗೆಲ್ಲ ಅಂತ ಅನಿಸಿದೆ. ಇದು ಹೇಗೆ ಸಾಧ್ಯ? ಶ್ರೋತೃಗಳೆಲ್ಲರಿಗೂ ಸಹ ನಮಸ್ಕಾರಗಳು. ಹೌದು, ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳ ಹಾಗೆ ಒಂದು ಭಾಷೆ. ಆದರೆ ಇದರ ವಿಶೇಷತೆ ಸಾಕಷ್ಟಿದೆ. ಇದು ಅತ್ಯಂತ ಸಮೃದ್ಧವಾದಂತಹ ಭಾಷೆ. ಶಬ್ದ ಸಂಪತ್ತು ಬೇಕಾದಷ್ಟಿದೆ ಇದರಲ್ಲಿ. ಅದರಲ್ಲೂ ಮಧುರವಾದ ಶಬ್ದಗಳಿದೆ, ಕಠಿಣವಾದ ಶಬ್ದಗಳೂ ಇದೆ. ನಾವು ಒಂದು ಮುಖವನ್ನು ಮಾತ್ರ ನೋಡಿ ಸಂಸ್ಕೃತ ಹೀಗೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಹಾಗಲ್ಲ, ಅತ್ಯಂತ ಸರಳವಾಗಿ ಕೂಡ ಸಂಸ್ಕೃತದಲ್ಲಿ ಮಾತಾಡ್ಬೋದು, ಹಾಡಬಹುದು ಅನ್ನೋದನ್ನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಈ ಹಾಡುಗಳನ್ನು, ಭಾವಗೀತೆಗಳು, ಜನಪದ ಗೀತೆಗಳು, ಭಕ್ತಿಗೀತೆಗಳು, ವಚನ, ಎಲ್ಲ ರೀತಿಯ ಹಾಡುಗಳನ್ನು ನಾವು ಹೇಗೆ ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ನಾವು ಹಾಡ್ತೀವೋ ಅದೇ ರೀತಿಯಾಗಿ ಸಂಸ್ಕೃತದಲ್ಲೂ ಸಹ ಹಾಡಬಹುದು ಅನ್ನೋದನ್ನು ಸಾಕಷ್ಟು ಜನ ಅದನ್ನು ಹೇಳಿದ್ದಾರೆ, ಹಾಡಿದ್ದಾರೆ ಕೂಡ. ಉದಯೋನ್ಮುಖ ಕವಿಗಳ ಪಾತ್ರ ತುಂಬ ದೊಡ್ಡದು ಅಂತ. ತುಂಬ ದೊಡ್ಡದು. ದೇಶಭಕ್ತಿ ಗೀತೆಯಿಂದನೇ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ. ಜಯತು ಜನನೀ ಜನ್ಮಭೂಮಿ ಪುಣ್ಯಭುವನಂ ಭಾರತಂ, ಜಯತು ಜಂಬೂದ್ವೀಪಮಖಿಲಂ ಸುಂದರಂ ಧಾಮಾಮೃತಂ, ಪುಣ್ಯಭುವನಂ ಭಾರತಂ. ಧರಿತ್ರಿಯಂ ಸರ್ವದಾತ್ರಿ ಶಸ್ಯ ಸುಫಲಾ ಶಾಶ್ವತೀ, ರತ್ನಗರ್ಭಾ ಕಾಮಧೇನುಃ ಕಲ್ಪವಲ್ಲೀ ಭಾಸ್ವತೀ, ವಿಂಧ್ಯಭೂಷಾ ಸಿಂಧುರಶನಾ ಹಿಮಗಿರಿಶಿಖಾ ಶರ್ಮದಾ, ರಮ್ಯಗಂಗಾ ಯಮುನಯಾ ಸಹ ಮಹಾನದ್ಯಥ ನರ್ಮದಾ, ಕರ್ಮ ತಪಸಾಂ ಸಾರ್ಥತೀರ್ಥಂ ಪ್ರಕೃತಿ ವಿಭವಾಲಂಕೃತಂ, ಜಯತು ಜನನೀ ಜನ್ಮಭೂಮಿ ಪುಣ್ಯಭುವನಂ ಭಾರತಂ, ಪುಣ್ಯಭುವನಂ ಭಾರತಂ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿಗಾನ ರಸಂಪಣಿಹಿ ಅಂತ ಹೇಳ್ತೀವಲ್ವಾ. ಮಕ್ಕಳು ಹಾಡಬೇಕಾದ್ರೆ, ಮಕ್ಕಳು ಕೇಳಬೇಕಾದ್ರೆ, ಮಕ್ಕಳು ಮಾತಾಡಬೇಕಾದ್ರೆ ಅದೆಷ್ಟು ಸಂತೋಷ ಆಗುತ್ತೋ ಹಾಗೆ ಮಕ್ಕಳಿಗೋಸ್ಕರ ಗೀತೆಗಳನ್ನು ಹಾಡಬೇಕಾದ್ರೂ ಕೂಡ ಆ ತಾಯಂದ್ರಿಗೆ ಎಷ್ಟು ಸಂತೋಷ ಇರುತ್ತೆ. ಅಂತಹ ಒಂದು ಶಿಶು ಗೀತೆಯನ್ನು ನೀವು ಹಾಡಬಹುದಾ? ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ಅದನ್ನು ಕೇಳಿದ್ದೀವಿ. ಆಮೇಲೆ ಅಮ್ಮ ನನಗೆ ಚಂದಿರನನ್ನು ಕರ್ಕೊಂಬಂದು ತೋರಿಸು ಅಂತ ಆ ರೀತಿಯ ಹಾಡುಗಳನ್ನು, ಜೋಗುಳದ ಹಾಡುಗಳನ್ನು, ಮಕ್ಕಳ ಹಾಡುಗಳನ್ನು ನಾವು ಸಾಕಷ್ಟು ಕೇಳಿದ್ದೀವಿ. ಅದೇ ರೀತಿಯಾದ ಒಂದು ಸಂಸ್ಕೃತ ಹಾಡನ್ನು ನಾನು ಹಾಡ್ತೀನಿ. ಮಾತಃ ಚಂದಿರ ಮಾನಯ ಸದನಂ ತೇನ ಸಹಾಹಂ ಕ್ರೀಡಾಮಿ, ಅಖಿಲಂ ದಿವಸಂ ಕ್ರೀಡನ ಕ್ರಿಯೆಯ ಮಾನಸಮೋದಂ ಪ್ರಾಪ್ನೋಮಿ, ಮಾನಸಮೋದಂ ಪ್ರಾಪ್ನೋಮಿ, ಅಹಮೇಕಾಕಿ ಅಂಗಣ ಮಧ್ಯೆ ಕ್ರೀಡಿತುಮಿಚ್ಛಾ ನಾಸ್ತಿ ಕಿಲ, ತೇನ ಸಹೈವ ಕ್ರೀಡನ ಕಲಯಾ ತೋಷಸಹಸ್ರಂ ವಿಂದಾಮಿ, ತೋಷಸಹಸ್ರಂ ವಿಂದಾಮಿ, ವಾಯುಃ ವೇಗೇನ तं ನಯತಿ, ಸೂರ್ಯಃ ಕಿರಣೈಃ ತಾಪಯತಿ,
ಮೇಘಃ ಜಲೇನ ಆರ್ದ್ರಯತಿ ನ ಕೋಪಿ ತಂ ಪರಿಪಾಲಯತಿ ಮಾತಃ ಚಂದಿರಮಾನಯ ಸದನಂ ತೇನ ಸಹಾಹಂ ಕ್ರೀಡಾಮಿ ಅಂಬ ತೇನ ಸಹಾಹಂ ಕ್ರೀಡಾಮಿ. ಅಮ್ಮ, ಚಂದ್ರನನ್ನು ಮನೆಗೆ ಕರೆಸು, ಅವನ ಜೊತೆಗೆ ಆಟ ಆಡ್ತೀನಿ ನಾನು, ಇಡೀ ದಿನ ಅವನ ಜೊತೆಗೆ ಆಟ ಆಡ್ತಾ ಖುಷಿಯಾಗಿರ್ತೀನಿ. ನಾನು ಒಬ್ಬನೇ ಇದ್ದೀನಲ್ಲ ಮನೆಯಲ್ಲಿ, ನನಗೆ ಬೇಜಾರಾಗತ್ತೆ. ಹಾಗೆ ಚಂದ್ರ ಅಲ್ಲೆಲ್ಲೋ ಇರ್ತಾನಲ್ಲ, ಅವನಿಗೆ ಜೋರಾಗಿ ಗಾಳಿ ಬೀಸಿದ್ರೆ ಚಳಿ ಆಗತ್ತೆ, ಸೂರ್ಯನ ಬಿಸಿಲಿಂದ ಅವನು ಸುಟ್ಟೋಗ್ಬಿಡ್ತಾನೆ. ಮೇಘ ಅಂದರೆ ಮೋಡ, ಜಲೇನ ಆರ್ದ್ರಯತಿ ಅಂದರೆ ನೀರಿನಿಂದ ಒದ್ದೆ ಮಾಡಿಬಿಡ್ತಾನೆ ಅವನು. ಅದರಿಂದ ಅವನನ್ನು ಯಾರೂ ಪಾಲನೆ ಮಾಡೋರಿಲ್ಲ. ಅಮ್ಮ, ನಾವು ಮನೆಗೆ ಕರ್ಕೊಂಬಂದ್ಬಿಡೋಣ, ಮನೇಲಿ ಅವನನ್ನು ಇರಿಸ್ಕೊಳ್ಳೋಣ, ನಾನು ಅವನು ಆಟ ಆಡ್ಕೊಂಡಿರ್ತೀವಿ ಅನ್ನೋಂಥ ಎಷ್ಟು ಚಂದವಾದಂತಹ ಒಂದು ಸಾಹಿತ್ಯ ನೋಡಿ ಇದು. ಅದ್ಭುತವಾದ ಗೀತೆ. ಮಕ್ಕಳಿಗೆ ಚಂದ್ರ ಅಂತಂದ್ರೆ ಬರೀ ಚಂದ್ರ ಅಲ್ಲ, ಅವನು ಚಂದಮಾಮ. ಹೌದು ಅಲ್ವಾ? ಹೌದು ಹೌದು. ಹಾಗೆ ನಿಮ್ಮ ಮುಂದಿನ ಪಟ್ಟಿಯಲ್ಲೇ ನೀವು ಯಾವ್ದು ಹಾಡಬಹುದು ಅಂತ ಅನ್ಕೊಂಡಿದ್ದೀರಾ? ಇಂದು ಪರಿಸರಕ್ಕೆ ಸಂಬಂಧಪಟ್ಟದ್ದು ಗೀತೆಗಳಿದೆಯಾ? ಹೌದು, ಪರಿಸರಕ್ಕೆ ಸಂಬಂಧಪಟ್ಟಂತಹ ಗೀತೆಯನ್ನು ಕೂಡ ರಚನೆ ಮಾಡಿದ್ದಾರೆ. ಇವಾಗ ಒಂದು ಬಳ್ಳಿ ಒಣಗೋಗಿರುತ್ತೆ, ಅದನ್ನು ಒಂದು ಮಗು ಹೋಗಿ ಕೇಳುತ್ತೆ, ಯಾಕೆ ಹಿಂಗೆ ಒಣಗೋಗಿದೆಯಾ ನೀನು ಅಂತ. ಆಗ ಅದು ಹೇಳುತ್ತೆ, ಮಣ್ಣೆಲ್ಲ ಒಣಗೋಗಿದೆ, ನಂಗೆ ನೀರಿಲ್ಲ ಅಂತ. ಸರಿ, ಭೂಮಿ ಹತ್ರ ಹೋಗಿ ಮಗು ಕೇಳುತ್ತೆ, ನೀನು ಯಾಕೆ ಒಣಗೋಗಿದೆಯಾ ಅಂತ. ನನಗೆ ಮಳೆ ಬರುತ್ತಿಲ್ವಲ್ಲ ಅಂತ ಹೇಳುತ್ತೆ. ಅದಾದಮೇಲೆ ಮೇಘದ ಹತ್ರ ಕೇಳುತ್ತೆ, ಯಾಕೆ ನೀನು ಮಳೆ ಸುರಿಸ್ತಾ ಇಲ್ಲ ಅಂತ. ಆವಾಗ ಅದು ಹೇಳುತ್ತೆ, ನೀವೇ ಕಾಣ್ರು, ಎಲ್ಲ ಒಂದು ಇಡೀ ವಾತಾವರಣವನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೀರಾ, ದೂಷಣೆ ಮಾಡಿದ್ದೀರಾ. ಅದರಿಂದ ಏನಾಗಿದೆ, ನನಗೆ ಮಳೆ ಬರೋದಕ್ಕೆ ಅವಕಾಶ ಆಗ್ತಿಲ್ಲ, ನನಗೆ ಮಳೆ ಸುರಿಸೋದಕ್ಕೆ ಅವಕಾಶ ಆಗ್ತಿಲ್ಲ ಅಂತ, ನೀವೇ ಕಾರಣ ಇದಕ್ಕೆಲ್ಲ ಅಂತ ಹೇಳುತ್ತೆ. ಇಂಥ ಒಂದು ಅದ್ಭುತವಾದಂತಹ ಪರಿಸರ ಗೀತೆಯನ್ನು, ಒಂದು ಸಂದೇಶ ಇರೋ ಗೀತೆ. ಹೌದು, ಸಂದೇಶ ಇರುವಂತಹ ಸಾಮಾಜಿಕ ಸಂದೇಶ. ಹೌದು, ಹಾಡಿ. ಲತಿಕೆ ಲತಿಕೆ ಮ್ಲಾನಾಸಿತ್ವಂ ವದತಾವತ್ ಕಿಂ ಕಷ್ಟಂ ಧರಣಿಃ ಶುಷ್ಕಾ ನಿರ್ಗತ ಸತ್ವಾ ಛಿನ್ನಾಧಾರ ಖಿನ್ನಾಹಂ ಭೂಮಿ ಭೂಮಿ ಕುತೋ ವಿದೀರ್ಣಾ ಪೋಷಕ ಸಾರವಿಹೀನಾ ನಹಿ ಜಲಸಾರೋ ಯತೋ ನ ವೃಷ್ಟಿಃ ಕಿಂ ಕುರ್ಯಾಂ ವದದೀನಾ ವೃಷ್ಟೇ ಜಗತೋ ಜನನಿ ಕಿಮರ್ಥಂ ಕಿಂ ಭೂಮಿಂ ನ ಪ್ಲಾವಯಸಿ ಮೇಘಾಃ ಶುಷ್ಕಾಃ ನೀರಸಕಾಯಾಃ ಕಿಂ ಕುರ್ಯಾಮ ಸಹಾಯ ಮೇಘಾ ಮೇಘಾ ಕುತೋನು ಮೋಘ ಮೇಘಾ ಮೇಘಾ ಕುತೋನು ಮೋಘ ಜಲಹೀನಾ ಕಥಮೇತತ್ ಘನಂ ವನಂ ನಹಿ ದೂಷಿತವಾಯುಃ ಘನಂ ವನಂ ನಹಿ ದೂಷಿತವಾಯುಃ ಕಾರಣಭೂತಾಃ ಯೂಯಂ ಕಾರಣಭೂತಾಃ ಯೂಯಂ. ಮನಸ್ಸು ಮೌನವಾಗಿಬಿಡುತ್ತೆ ಇಂತಹ ಸಾಹಿತ್ಯವನ್ನು ಕೇಳ್ತಾ ಇದ್ರೆ. ಒಂದು ಭಾವಗೀತೆ ಹಾಡೋದಾದ್ರೆ, ನೀ ಸಿಗದೆ ಬಾಳೊಂದು ಬಾಳಿ ಕೃಷ್ಣ, ಹೇ ಕೃಷ್ಣ ಕಿಂಜೀವನಂ ತ್ವಾಂ ವಿನಾ ನಾಹಂ ಸಹೇಯ ಏನಂ ವಿರಹಂ ಹೇ ಕೃಷ್ಣ ಕಿಂಜೀವನಂ ತ್ವಾಂ ವಿನಾ ಕಮಲವಿರಹಿತಾ ಸರಸೀನೂನಂ ವಿಧುನಾರಹಿತಾ ಕ್ಷಣದಾಚಾಹಂ ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೀಳು ತಪನಾತಿಶಯ ನೀತ ರಜನಿ ನೀ ಸಿಗದೆ ಉರಿ ಉರಿ ಕಳಿದೆ ಇರುಳ ಮಾತಿಲ್ಲ ಬಿಗಿದಿದೆ ದುಃಖ ಕೊರಳ ಸ್ಥಗಿತಂ ವಚನಂ ಸ್ಥಳ ಏವ
ಸ್ಥಗಿತಂ ವಚನಂ ಗಲ ಏವ ಶುಚ ಹೇ ಕೃಷ್ಣ ಕಿಂಜೀವನಂ ತ್ವಾಂ ವಿನಾ. ಒಂದು ಸಾಮಾಜಿಕ ಸಾಮರಸ್ಯವನ್ನು ತರೋದಕ್ಕೆ ನಮ್ಮ ವಚನ ಸಾಹಿತ್ಯ, ವಚನಕಾರರು ಒಂದು ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ರು. ಅಂತಹ ವಚನಗಳನ್ನು ನೀವು ಹಾಡಬಹುದಾ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಧರಣಿ ಮಂಡಲ ಮಧ್ಯಭಾಗೆ ವಿಶ್ರುತೆ ಕರ್ನಾಟದೇಶೆ ಅಸ್ತಿ ಕಾಳಿಂಗಾಖ್ಯ ಗೋಪಃ ತಸ್ಯ ಚರಿತಂ ವರ್ಣ್ಯತೆ. ಬಾಲಚೂತಕ ಮೂಲಭೂಮೌ ಚಾರು ಮುರಳೀಂ ವಾದಯಿತ್ವಾ ಮೋದಮಾನೋ ಮೋದಯಂತತ್ ಧೇನುಮಂಡಲಮಾಹ್ವಯತ್. ಏಹಿ ಗಂಗೆ ಗೌರಿ ಏಹಿ ತುಂಗಭದ್ರೇ ಜನನಿ ಏಹಿ ಕಾಮಧೇನೋ ಭವತಿ ಏಹಿ ಏವಮೇವಾಹ್ವಯತಿ ತಾಃ ಗೋಪಬಾಲಾಹ್ವಾನಶ್ರವಣಾತ್ ಏತ್ಯ ಸರ್ವಾಧೇನವಸ್ತಾಃ ಮೋದಮಾನಾ ದುಗ್ಧಧಾರಾಂ ಭಾಂಡಪೂರ್ಣಂ ಶುಶ್ರುವುಃ. ಸತ್ಯಮೇವ ಹಿ ದೇವ ಇತಿ ಯಾ ಪುಣ್ಯಕೋಟಿಕಥಾನಕಂ. ಅಂದರೆ ಆಡುಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಹಾಗೆ, ಭಾಷೆ ಅನ್ನೋದು ಯಾವುದೇ ಭಾವಕ್ಕೆ, ಯಾವುದೇ ಒಂದು ಪ್ರಕಾರಕ್ಕೆ ಸೀಮಿತ ಅಲ್ಲ. ಹೌದು, ವಿಶೇಷವಾಗಿ ಈ ಧರಣಿ ಮಂಡಲ ಮಧ್ಯದೊಳಗೆ ಈ ಹಾಡಿದೆಲ್ಲ, ಈ ಹಾಡು ಮೂಲ ಶ್ಲೋಕದ ರೂಪದಲ್ಲಿ ಸಂಸ್ಕೃತದಲ್ಲಿ ಇದ್ದಿದ್ದನ್ನು ಕನ್ನಡಕ್ಕೆ ಅನುವಾದ ಆಗಿತ್ತಂತೆ ಯಾವುದೋ ಕಾಲದಲ್ಲಿ. ಶಬಲೋಪಾಖ್ಯಾನ ಅಂತ ಹೇಳ್ತಾರೆ ಇದರ ಮೂಲ. ಉಪನಿಷತ್ತಿನಲ್ಲಿ ಬರುತ್ತೆ. ಹಾಗೆ ಅದನ್ನು ಕನ್ನಡದಲ್ಲಿ ನಮ್ಮವರು ಹಾಡ್ಕೊಂಡು ಬಂದರು. ಇವತ್ತು ನಾವು ಅದು ಜಾನಪದ ಕಥಾಗೀತೆ, ಜನಪದ ಗೀತೆ ಲೆಕ್ಕದಲ್ಲಿ ನಮಗೆ ಬಂದ್ಬಿಡ್ತು. ಆದರೆ ಅದನ್ನೇ ಮತ್ತೆ ತಗೊಂಡೋಗಿ ಸಂಸ್ಕೃತದಲ್ಲಿ ಎಷ್ಟು ಚಂದವಾಗಿ ಅದೇ ಒಂದು ರಾಗವನ್ನು ಇಟ್ಕೊಂಡು, ಅದೇ ಛಂದಸ್ಸನ್ನು ಇಟ್ಕೊಂಡು ಅದ್ಭುತವಾಗಿ ಇದನ್ನು ಅನುವಾದ ಮಾಡಿದ್ದಾರೆ. ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ವಲಯೇಶಯಾಹಿ ಮಜ್ಜನನಿ ನಿಲಯಂ, ಭಾಗ್ಯದ ವಲಯೇಶಯಾಹಿ ಮಜ್ಜನನಿ ನಿಲಯಂ. ತೇಹಂ ಕಥಂ ಜಾನೆ ಜನಿಕಾಯಾ ಸಂವಸಥಂ, ಜಾನಾಮಿ ತನ್ಮಾತ್ರಮಪಿ ನೈವ ಹೇ ಬಾಲೆ, ಸಂದೇಶ ಮೇ ಯಾಹಿ ತವ ದೇಶಂ. ಭಾಗ್ಯದ ವಲಯೇಶ ಯಾಹಿ ಮಜ್ಜನನಿ ನಿಲಯಂ, ಭಾಗ್ಯದ ವಲಯೇಶ ಯಾಹಿ ಮಜ್ಜನನಿ ನಿಲಯಂ. ಸವ್ಯೇರಂಭಾವಾಟಿ ಸವ್ಯತರೆ ಪನಸಂ, ಬಾಳೆ ಬಲಕ್ಕೆ ಬಿಡು ಎಡಕ್ಕೆ ಸೀಗೆಯ ಬಿಡು, ತನ್ಮಧ್ಯ ಮಾರ್ಗೆ ಸರತತ್ರ ವಲಯೇಶ, ತತ್ರೈವ ಮನ್ಮಾತ್ರ ಸಂವಸನಂ. ಸುಮಂಗಲೇ ವತ್ಸೆ ಯಾಹಿ ಸಂದಿಶ ಪಂಥಾನಂ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಎಷ್ಟು ಅದ್ಭುತವಾಗಿರುತ್ತೆ ಕೇಳೋದಕ್ಕೆ. ಆ ಸಾಹಿತ್ಯ, ಜಾನಪದ ಸಾಹಿತ್ಯನೇ ಒಂಥರ ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ಸಾಹಿತ್ಯ, ಸಾಮಾನ್ಯ ಜನಕ್ಕೆ ತುಂಬ ಬೇಗ ಅರ್ಥ ಆಗುವಂತಹ ಸಾಹಿತ್ಯ. ಅಷ್ಟೇ ಒಂದು ಮಧುರವಾಗಿ, ಅಷ್ಟೇ ಸರಳವಾಗಿ ಸಂಸ್ಕೃತದಲ್ಲೂ ನಮಗೆ ಜ್ಞೇಯವಾಗುತ್ತೆ ಅಂತಂದರೆ ಅದು ಎಷ್ಟು ಸಂಸ್ಕೃತ ಸಾಹಿತ್ಯದ ಒಂದು ಪದ ಸಂಪತ್ತು ಅಂತ ಅನ್ಸುತ್ತೆ. ಹೌದು, ಅದು ಸಂಸ್ಕೃತವನ್ನು ಅತ್ಯಂತ ಕಠಿಣವಾದ ಕಾವ್ಯಗಳನ್ನು ನೋಡ್ಬೋದು ಸಂಸ್ಕೃತದಲ್ಲಿ. ಹಾಗೆ ವಿದ್ವದ್ ಔಷಧಂ ಅಂತಾರಲ್ಲ, ವಿದ್ವಾಂಸರಿಗೆ ಔಷಧವಾಗಿರುವಂಥ ನೈಷಧೀಯ ಚರಿತ, ಅಂಥ ಅದ್ಭುತವಾದ ತುಂಬ ಕಠಿಣವಾದಂತಹ ಒಂದು ಕಾವ್ಯಗಳನ್ನು ನೋಡ್ಬೋದು. ಇಷ್ಟು ಸುಮಧುರವಾಗಿ, ಇಷ್ಟು ಸುಲಲಿತವಾಗಿ ಇರುವಂಥ ಹಾಡುಗಳನ್ನು ಕೂಡ ನೋಡ್ಬೋದು. ಅಂದರೆ ಸಂಸ್ಕೃತ ಎಲ್ಲ ಕಡೆಯೂ ಒಗ್ಗುತ್ತೆ ಅನ್ನೋದನ್ನು ನಾವು ಈ ಮೂಲಕ ತಿಳ್ಕೊಬೋದು ಅಂತ ನನಗನ್ಸುತ್ತೆ. ಇದು ಸರಳ ಸಾಹಿತ್ಯ, ಸರಳೀಕೃತ ಅಲ್ಲ, ಸರಳ ಸಾಹಿತ್ಯ. ಹೌದು. ಹೀಗೆ ನೀವು ಹಾಡ್ತಾ ಇರಬೇಕಾದ್ರೆ ನನಗನ್ನಿಸ್ತು, ನಮ್ಮ ಯುವ ಪೀಳಿಗೆಯ ಮನಸ್ಸನ್ನು ಗೆದ್ದಂತಹ ಇತ್ತೀಚಿನ ಗೀತೆಗಳು. ಸಾಕಷ್ಟು ಹಾಡುಗಳನ್ನು ಯುವ ಪೀಳಿಗೆ ಮನಸ್ಸನ್ನು ಗೆಲ್ಲುವಂಥ ಹಾಡುಗಳು ಅಂತಂದರೆ ಸಹಜವಾಗಿ ಚಲನಚಿತ್ರ ಗೀತೆ ಹಾಡುಗಳಾಗಿರುತ್ತೆ. ಚಲನಚಿತ್ರ ಗೀತೆ ಹಾಡುಗಳು ಕೂಡ ಸಾಕಷ್ಟು ಸಂಸ್ಕೃತಕ್ಕೆ ಅನೂದಿತ ಆಗಿದೆ. ಕುಸುಮ 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 ಕುಸುಮ
ಹೂವೆ 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 ನಿನ್ನೀ ನಗುವಿಗೆ ಕಾರಣವೇನೇ ಭಾನು ನಿಯಮೋವಾ ಹೋ ಹಿಮಾಂಶು ಸ್ಮರಣಂ ವಾ ಸೂರ್ಯನ ನಿಯಮಾನೇ ಓ ಚಂದ್ರನ ನೆನಪೇನೇ. ಚಲನಚಿತ್ರ ಜಗತ್ತನ್ನು ಕೂಡ ಸಂಸ್ಕೃತ ಮುಟ್ಟಿದ್ದೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬಹುದು. ಈಗ ಸರಳವಾದ್ದು ನಾವು ದೇವ್ರ ಮುಂದೆ ಹಾಡ್ಕೊಳ್ಬೇಕು, ಶ್ಲೋಕ ಮಂತ್ರಗಳನ್ನು ಬಿಟ್ಟು ಅನ್ನೋದಾದರೆ ಒಂದು ಸಂಸ್ಕೃತ ಸರಳವಾದ ಒಂದು ಗೀತೆಯನ್ನು. ಪ್ರವಹತು ಸತತಂ ಸರಸ್ವತೀ ಸುರಸರಿದಿವ ಮಮ ರಸನಾಯಾಂ ವಿಲಸತು ಸುಕರಂ ನೀರಸ ಜಗದಿಹ ರಸಯತು ಸತತಂ ವಿಧಿರಮಣೀ ಪ್ರವಹತು ಸತತಂ ಸರಸ್ವತೀ ಸರಸರ ಪ್ರವಹತು ಸರಸ್ವತೀ ನನು ಸುರಗಂಗಾ ಇವ ಜಗತಿ ತಲೇ ಪರಮಾದರತೋ ಸಾ ಭವತಾರಿಣಿ ವಿತರತು ನಿತರಾಂ ಸಕಲ ಸುಖಂ ಪ್ರವಹತು ಸತತಂ ಸರಸ್ವತೀ ಸುರಸರಿದಿವ ಮಮ ರಸನಾಯಾಂ ಪ್ರವಹತು ಸತತಂ ಸರಸ್ವತೀ. ಇನ್ನೊಂದು ಗೀತೆಯನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ವರ್ಷ ವಂದೇ ಮಾತರಂಗೆ 150 ವರ್ಷ. ಹೌದು. ಅದು ಅದರಲ್ಲಿ 6 ಚರಣಗಳಲ್ಲಿ ಒಂದು ಚರಣ ಬಂಗಾಳಿ. ಸಂಸ್ಕೃತ ಮತ್ತು ಬಂಗಾಳಿ ಭಾಷೆಯಲ್ಲಿ ಎರಡನ್ನೂ ಮಿಶ್ರಿತವಾಗಿ ಬಂಕಿಮಚಂದ್ರ ಚಟರ್ಜಿಯವರು ಬರೆದಿದ್ದಾರೆ ಅಂತ. ಅದರಲ್ಲಿ ಒಂದು ಚರಣ ಮಾತ್ರ ನಂಗೆ ನೆನಪಿರೋ ಹಾಗೆ, ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೇ ಬಾಹುತೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯೇ ಪ್ರತಿಮಾ ಗಡಿ ಮಂದಿರೇ ಮಂದಿರೇ. ಮೊದಲ 2 ಸಾಲು, ಕೊನೆ 2 ಸಾಲು ಅದು ಬಂಗಾಳಿ ಅಂತ ಅನ್ಸುತ್ತೆ. ಉಳಿದಿದ್ದಷ್ಟು ಕೂಡ ಅದು ಇದಕ್ಕಿಂತ ಮುಂದಿನ ಚರಣ ಇನ್ನೂ ಸಂಸ್ಕೃತಮಯವಾಗಿದೆ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಅದ್ಭುತವಾಗಿತ್ತು ಈ ಪಯಣ. ವೈವಿಧ್ಯಮಯವಾದಂತಹ ಕ್ಷೇತ್ರಗಳಲ್ಲೂ ಕೂಡ, ಅದರಲ್ಲೂ ಸಂಗೀತದ ವೈವಿಧ್ಯ ಕ್ಷೇತ್ರಗಳಲ್ಲಿ ಸಂಸ್ಕೃತ ಸಾಹಿತ್ಯ, ಅದರ ಲಾಸ್ಯ ನಮಗೆ ಪರಿಚಯ ಮಾಡಿಕೊಟ್ರಿ. ತುಂಬ ಧನ್ಯವಾದಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಡೆಯಿಂದ ಮತ್ತೆ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.